ಸೌಜನ್ಯ ಅನ್ನೋ ಹೆಣ್ಣಿನ ಧ್ವನಿ ಅಥವಾ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅನ್ನೋ ಅಷ್ಟೇ ಧ್ವನಿ ಇರ್ತಿತ್ತು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಸೌಜನ್ಯ ಅನ್ನೋಳು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವಳು, ಇನ್ನೊಬ್ಳು ಯಾವುದೋ ಪೂಜಾರಿಗೆ ಸೇರಿದವಳು, ಇನ್ನೊಬ್ರು ಬಿಲ್ಲವ, ಆ ವಿಚಾರ ಬಂತು. ಅದರ ಜೊತೆಗೆ ಅನನ್ಯ ಭಟ್, ಸುಜಾತ ಭಟ್ ಅಂತ ಬಂತು. ಇಲ್ಲಿ ಶೈವ ದೇವರು ಪೂಜೆ ಮಾಡೋರು, ವೈಷ್ಣವರು, ಆಡಳಿತ ನಡೆಸ್ತಾ ಇರುವಂಥವ್ರು ಜೈನ ವರ್ಗದವರು. ಅಂದರೆ ಎಲ್ಲರನ್ನೂ ಎತ್ತಿ ಕಟ್ಟುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೇಲ್ನೋಟಕ್ಕೆ ಬರ್ತಾ ಇದೆ. ಏನು ಅಸಲಿಗೆ ಆಗ್ತಾ ಇರೋದು ಅದೇ. ಈಗ ದೆಹಲಿಯಲ್ಲಿ ಭಟ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ತಟ್ ಅಂತ ಗೊತ್ತಾಗುತ್ತೆ. ಬಾಳಿಗ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಅಥವಾ ಉಪಾಧ್ಯ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಸುಜಾತ ಉಪಾಧ್ಯ ಯಾಕೆ, ಅಥವಾ ಸುಜಾತ ಬಾಳಿಗ, ಅವಳನ್ನ ಸುಜಾತ ಭಟ್ ಮಾಡ್ತಾರೆ. ಯಾಕೆ ಭಟ್ ಅಂತ ಹೇಳಿದ್ರೆ ಕಾಶ್ಮೀರ್ ಪಂಡಿತರಿಗೂ ಗೊತ್ತಾಗುತ್ತೆ ಭಟ್ ಇದು ಬ್ರಾಹ್ಮಣರು ಅಂತೇಳಿ. ಅಲ್ಲ, ನನ್ನ ಪ್ರಶ್ನೆ ಉದ್ದೇಶ ಏನಾಗಿದೆ, ನಿಮ್ಮ ಉದ್ದೇಶ ನಂಗೆ ಅರ್ಥ ಆಗಿದೆ. ಅಂದ್ರೆ ನಾವೆಲ್ಲ ಹಿಂದೂ, ಅಂದ್ರೆ ಅಲ್ಲಿ ಯಾರು ಬೇರೆ ಬೇರೆಯವರು ಅಂತ ಅನ್ಸಿಲ್ಲ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಒಂದು ಭಾವನೆಯಲ್ಲಿ ಇದ್ವಿ. ಯಾವುದೇ ವಾರಿಜ ಆಚಾರ್ತಿಯನ್ನ ವಾರಿಜ ಪೂಜಾರ್ತಿ ಮಾಡೋದೇ ಬಿಲ್ಲವರನ್ನ ಎತ್ತಿಕಟ್ಲಿಕ್ಕೆ. ಕುಮಾರಿ ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನ ಸೌಜನ್ಯ ಗೌಡ ಮಾಡೋದು ಗೌಡ್ರನ್ನ ಎತ್ತಿಕೊಟ್ಲಿಕ್ಕೆ. ಸುಜಾತ ಬಾಳಿಗ ಅವ್ರ ಸುಜಾತ ಉಪಾಧ್ಯಾಯಗಳನ್ನ ಸುಜಾತ ಭಟ್ ಮಾಡೋದು ಬ್ರಾಹ್ಮಣರನ್ನ ಎತ್ತಿಕಟ್ಟಕ್ಕೆ. ಸಂತೋಷ್ ರಾವ್ ಎನ್ನುವಂಥ ಬೇರೆ ಒಂದು ಸಣ್ಣ ಸಮುದಾಯದ ವ್ಯಕ್ತಿಯನ್ನ ಸ್ಥಾನಿಕ ಬ್ರಾಹ್ಮಣ ಅನ್ನೋ ರೀತಿಯಲ್ಲಿ ಅಲ್ಲಲ್ಲಿ ಸುಳ್ಳು ಪ್ರಚಾರ ಮಾಡಿರುವುದು, ಬ್ರಾಹ್ಮಣರು ಒಬ್ಬ ಬಡ ಬ್ರಾಹ್ಮಣನಿಗೆ ಅನ್ಯಾಯ ಆಯಿತು ಅನ್ನೋ ರೀತಿ ಉಲ್ಲೇಖ ಮಾಡೋದು ಆ ಕಾರಣಕ್ಕೆ. ಇದೆಲ್ಲ ಜಾತಿಯನ್ನ ಎತ್ತು ಕಟ್ಟುವ ಮೂಲಕ ಈಗ ಜೈನರದ್ದು ಆಡಳಿತದಲ್ಲಿದೆ ಹಿಂದೂಗಳ ದೇವಸ್ಥಾನ. ಅದೇ ಜೈನರು ವೀರೇಂದ್ರ ಹೆಗಡೆ ಅವರು ಸಾವಿರಾರು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ನಿಧಿಯನ್ನ ಕೊಡುವಾಗ ಯಾರು ಕೇಳಲಿಲ್ಲ, ಜೈನರು ಕೊಟ್ಟು ದುಡ್ಡು ನಾವು ತಗೊಳ್ಳೋದು ಅಂತ ಕೇಳಲಿಲ್ಲ. ಅದೇ ವೀರೇಂದ್ರ ಹೆಗಡೆಯವರ ದೇವಸ್ಥಾನದಲ್ಲಿ ಧರ್ಮಸ್ಥಳದಲ್ಲಿ ಶೈವ ವೈಷ್ಣವ ಯಾವುದೇ ಭೇದ ಇಲ್ಲದೆ ಅಲ್ಲಿ ಆರಾಧನೆಗಳಾಗುವಾಗ ಹಿಂದೂ ಧಾರ್ಮಿಕ ನಡಾವಳಿಗಳೇ ಅಲ್ಲಿ ಅನುಸರಿಸುವಾಗ ಯಾರು ಹೇಳಲಿಲ್ಲ. ಓಂ ನಮೋ ಮಂಜುನಾಥಾಯ ಅಂತೇಳಿ ವೀರೇಂದ್ರ ಹೆಗಡೆ ಅವರು ಹೇಳುವಾಗ ಇವರು ಜೈ ಜಿನೇಂದ್ರ ಅಂತ ಹೇಳಬೇಕು ಅಂತ ಯಾರು ಹೇಳಲಿಲ್ಲ. ಅಂದ್ರೆ ಜಾತಿಗಳ ನಡುವೆ ಸಂಘರ್ಷವನ್ನ ಅಂದ್ರೆ ಒಡೆದಾಳುವ ನೀತಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಮಾಡಿರೋ ಇದನ್ನೇ ಮಾಡ್ತಾ ಇದ್ದಾರೆ. ಅದೃಷ್ಟವಶಾತ್ ಮಾರ್ಮಿಕವಾಗಿ ಇವತ್ತಿನ ಸಮಾಜಕ್ಕೆ ನಮ್ಮಲ್ಲಿ ಒಗ್ಗಟ್ಟು ಜಾಸ್ತಿ ಆಗ್ಬೇಕು ಅಂತ ಕರೆ ಕೊಡ್ತಿದ್ದೀರಾ? ಅಲ್ಲ, ಜನರು ಸತ್ಯದ ಪರವಾಗಿ ಜಾತಿ ಧರ್ಮ ಎಲ್ಲವನ್ನ ಮೀರಿ ನಿಲ್ಬೇಕು ಅಂತ ಹೇಳ್ತೀನಿ. APJ ಅಬ್ದುಲ್ ಕಲಾಂರಲ್ಲಿ ಫ್ಯಾಕ್ಟ್ಸ್ ಇದ್ರೆ ನಾವು ಯಾವ ಧರ್ಮದವರಾದ್ರೂ ಅವ್ರ ಪರ ನಿಲ್ಬೇಕು. ಆಲ್ವಿನ್ ಆಂಧ್ರಾದೆ ಸತ್ಯ ಹೇಳ್ತಾ ಇದ್ದಾರೆ, ಆ ಸತ್ಯದ ಪರ ನಾವು ನಿಲ್ಬೇಕು. ಹಾಗಾಗಿ ಇಲ್ಲಿ ಜನ ದಾರಿ ತಪ್ಪಿಸುವವರಿದ್ದಾರೆ, ಆದರೆ ದಾರಿ ತಪ್ಪದೆ ಸತ್ಯದ ಹಿಂದೆ ನಿಲ್ಬೇಕು ಅಂತ ನಾನು ಹೇಳೋದು ಸರ್. ಓಕೆ, ದಟ್ ಶುಡ್ ಬಿ ದ ಏಮ್ ಅಂತ 100%. ಏನೆಲ್ಲ ಸವಾಲುಗಳಿಗೆ ನಿಮ್ಗೆ ಉತ್ತರ ಕೊಡೋಕೆ ಕಷ್ಟ ಆಗಿದೆ? ನೀವು ಬಹಳಷ್ಟು ಸಂದರ್ಶನಗಳನ್ನು ಮಾಡಿದ್ದೀರಿ, ಭಾಗವಹಿಸಿದ್ದೀರಿ, ಬಹಳ ನೇರವಾಗಿ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಯಾವುದೆಲ್ಲ ತುಂಬ ಸವಾಲು ಅನ್ನಿಸ್ತು? ಅಲ್ಲ, ಕೆಲವು ವಿತಂಡವಾದ ಇರುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಬಿಡುಗಡೆ ಆಗಿದ್ದಾನೆ. ಹಾಗಿದ್ರೆ ಅಪರಾಧಿ ಯಾರು ಕೇಳ್ತಾರೆ? ಅವನು ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಹೊರಗಡೆ ಬಂದಿರೋದು. ಕೆಲವು ಅಲ್ಲಿ ಜಡ್ಜ್ಮೆಂಟಲ್ಲಿ ಯಾವ ಎವಿಡೆನ್ಸ್ಗಳು ಇವನನ್ನ ಅಪರಾಧಿ ಅಂತೇಳಿ ಸಾಬೀತು ಮಾಡ್ಲಿಕ್ಕೆ ಇಲ್ಲ ಅಂತೇಳಿ ಉಲ್ಲೇಖ ಇದೆ. ಅದಕ್ಕೇನು ಹೇಳ್ತಾರೆ ಕೇಳ್ತಾರೆ. ಯಾವ ಇರುವಂಥ ದಾಖಲೆಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡದಿರೋ ಕಾರಣಕ್ಕೆ ಅಂಥ ತೀರ್ಪು ಬಂದಿದೆ ಅಂತ ನಾನು ಹೇಳ್ತೀನಿ. ಮತ್ತು ವಿತಂಡವಾದಿಗಳ ಜೊತೆಗೆ ವಾದ ಮಾಡೋಕ್ಕಾಗಲ್ಲ. ಈಗ ನೀವು ಅಲ್ಲಿ ತೋರಿಸ್ಕೊಂಡು ಸೂರ್ಯನನ್ನು ಸೂರ್ಯ ಅಂತ ಹೇಳ್ಬೋದು, ಅವ್ರು ಯಾರೋ ಬಂದು ಚಂದ್ರ ಅಂತ ಹೇಳ್ತಾರೆ. ಅಲ್ಲ, ಸೂರ್ಯ ಅಂತ ಹೇಳ್ಬೋದು, ಚಂದ್ರನೇ ಅಂತ ಹೇಳ್ತಾರೆ. ಏನು ಮಾಡ್ತೀರಿ? ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟು ಸತ್ಯ ತಿಳ್ಕೊಳ್ಳುವ, ಸತ್ಯದ ಹಿಂದೆ ಇರುವ, ಸತ್ಯದ ಪರ ಇರುವವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಕಣ್ಣ ಮುಂದೆ ಅವರನ್ನು ಮಾತ್ರ ಇಟ್ಕೊಂಡು ನಾನು ಮಾತಾಡ್ತಾ ಹೋಗ್ಬೋದು. ಮತ್ತು ಟೀಕೆಗಳು, ಅಪವಾದಗಳು, ಆರೋಪಗಳು ಎಲ್ಲ ಇಂಥ ಸಂದರ್ಭಗಳಲ್ಲಿ ಸಹಜವಾಗಿ ಬರುವಂಥದ್ದು. ನಾನೇನು ಅಂಬೆಗಾಲ ಇಡುವ ಮಗುವಲ್ಲ, ನಾನು ಹಿಂದಿನಿಂದಲೇ ಇಂಥ ವಿಚಾರಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಯಾವುದೋ ಒಂದು ಕಾರ್ಖಾನೆಯ ವಿಷಯದಲ್ಲಿ ಹಾರು ಬೂದಿ ಅಂತೇಳಿ ಬೊಂಬಡೆ ಇತ್ತು ನಮ್ಮದು ಕೋಟದಲ್ಲಿ. ನಾನು ಸ್ಟಡಿ ಮಾಡಿ ನೋಡಿದಾಗ ಅಲ್ಲಿನ ಆ ಬೂದಿಯನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಮೆಡಿಕಲ್ ಎವಿಡೆನ್ಸ್ ಬೇಕಂತೇಳಿ ಲ್ಯಾಬ್ ಟೆಸ್ಟಿಗೆ ಕಳಿಸ್ದೆ. ಒಬ್ಬ ಸಸ್ಯ ವಿಜ್ಞಾನಿ ಪಾಟೀಲ್ ಅಂತ ಹೇಳಿದ್ರು, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳಿದೆ. ಅವ್ರು ಹೇಳಿದ್ರಾಗ ಇದು ವೈಟ್ ಫ್ಲೈ ಅಂತೇಳಿ ಒಂದು ಕೀಟ, ಇದು ಮರದ ಸಸಿಗಳ ಹಸಿರು ಇದನ್ನು ಹೀರ್ಬಿಟ್ಟು ಆ ರಸವನ್ನು ಹೊರಗಡೆ ಬಿಡ್ತದೆ. ಅದು ಬಿದ್ದ ಕಡೆ ಆ್ಯಸಿಡ್ ಥರ ಅದು ಮಸಿ ಆಗ್ತದೆ, ಇದು ಹಾರುಬೂದಿ ಅಲ್ಲ ಅಂತ ಹೇಳಿದ್ರು. ನಾನು ಅದು ಹಾರುಬೂದಿ ಅಲ್ಲ, ವೈಟ್ ಫ್ಲೈ ಕೀಟ ಅಂತ ಬರೆದೆ. ಆವಾಗ ಫ್ಯಾಕ್ಟ್ರಿ ಅವನ ಹತ್ರ ಇವ್ನು ಡೀಲ್ ಮಾಡ್ಕೊಂಡು ಅಂತ ಹೇಳಿದರು. ಆಮೇಲೆ ಒಂದು 2-3 ತಿಂಗಳಲ್ಲಿ ವಿಜಯವಾಡ
ಉದಯವಾಣಿ ಪತ್ರಿಕೆ ಅದನ್ನು ಸ್ಟಡಿ ಮಾಡಿ ಒಂದು ವರದಿಯನ್ನು ಓಕೆ ಪ್ರಸಾರ ಮಾಡ್ತು. ವೈಟ್ ಫ್ಲೇ ಕೀಟ ಇಡೀ ತೆಂಗಿನ ಬೆಳೆಯನ್ನು ನಾಶ ಮಾಡ್ತದೆ ಅಂತೇಳಿ. ಆವಾಗ ಎಷ್ಟೋ ಜನರಿಗೆ ಸತ್ಯದರ್ಶನ ಆಯಿತು. ಇನ್ನೊಂದು ಯಾರೋ ಒಬ್ಬ ವಿನೋದ್ ಕುಮಾರ್ ಅಂತೇಳಿ ತಮಿಳ್ನಾಡಿನಿಂದ ಬಂದು 100 ಕೋಟಿ ಒಂದು ಇದಕ್ಕೆ ಕೊಟ್ಟ, ಅದು ಶಾಲೆಗೆ 40 ಕೋಟಿ ಚೆಕ್ಕನ್ನು ಒಂದು ದೇವಸ್ಥಾನಕ್ಕೆ ಕೊಟ್ಟ. ನಾನು ಅವನು ಸ್ಟಡಿ ಮಾಡಿದೆ. ಅವನು ಬಂದಿರೋದು ಬಾಡಿಗೆ ಕಾರಲ್ಲಿ. ಆ ಕಾರ್ ನಂಬರ್ನ ಇಟ್ಕೊಂಡು ವಾಹನ ಆ್ಯಪಲ್ಲಿ ಹಾಕಿ ಆ ಕಾರ್ ಓನರ್ ಅಂತ ಕಲೆಕ್ಟ್ ಮಾಡಿ ನಾನು ಅವ್ರಿಗೆ ಕೇಳಿದೆ. ಆಮೇಲೆ ಅವ್ನು ಸೆಕ್ಯೂರಿಟಿ ಅವ್ರು ದುಡ್ಡು ಕೊಟ್ಟಿರಲಿಲ್ಲ, ಕಾರ್ ಬಾಡಿಗೆ ಕೊಟ್ಟಿರಲಿಲ್ಲ, ಒಂದು ರೆಸಾರ್ಟಲ್ಲಿ ಪೇಮೆಂಟ್ ಸಹ ಮಾಡಿರಲಿಲ್ಲ. ಅವನು ಫ್ಲಡ್ ರಿಲೀಫಿಗೆ 500 ಕೋಟಿ ಕೊಟ್ಟಿದ್ದ ತಮಿಳ್ನಾಡಲ್ಲಿ, ಆ ಚೆಕ್ ಬೌನ್ಸ್ ಆಗಿತ್ತು. ಇದೆಲ್ಲ ಇಟ್ಕೊಂಡು ನಾನು ಇವನು ದುಡ್ಡು ಕೊಡ್ತಾನಂತೇಳಿ ಇದನ್ನು ಯಾವುದು ಶಾಲೆಗೆ ಬುಲ್ಡೋಜರ್ ನುಗ್ಸ್ಬೇಡಿ, ದುಡ್ಡು ಬಂದ ಮೇಲೆ ಮಾಡಿ ಅಂತ ಹೇಳಿದೆ. ಆಮೇಲೆ ನೋಡಿದ್ರೆ ಅದು ಫೇಕ್ ಇತ್ತು. ನಾನು ಅದು ಫೇಕ್ ಅಂತ ಹೇಳಿದಾಗ ನನ್ನ ಮೇಲೆ ಅಪೋದ ಹಾಕಿದ್ರು ನನ್ನ ಊರಿನವರೇ. ನೋಡಿ ಸರ್, ಒಂದು ನಾನು ಕೂತ್ಕೊಂಡೆ ನಂಗೆ ಅನಿಸ್ತು ಅಂತ ಹೇಳೋದಲ್ಲ, ಅದನ್ನು ಸ್ಟಡಿ ಮಾಡಬೇಕು. ನಾನು ಯಾಕೆ ಒಬ್ಬ ಸಸ್ಯ ವಿಜ್ಞಾನಿ ಹತ್ರ ಹೋಗ್ತೀನಿ, ನಾನು ಯಾಕೆ ಅದನ್ನು ಲ್ಯಾಬ್ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದರೆ, ಒಂದು ಸತ್ಯವನ್ನು ಹೊರತೆಗಿಬೇಕಿದ್ರೆ ಅಧ್ಯಯನ ಬೇಕಾಗ್ತದೆ, ಓಡಾಡಬೇಕಾಗ್ತದೆ. ಈ ವಿಷಯದಲ್ಲಿ ನಾನು ಯಾಕೆ 1,500 ಇರುವ ಚಾರ್ಜ್ ಶೀಟನ್ನು 3 ಚಾರ್ಜ್ ಶೀಟನ್ನು 2 ಚಾರ್ಜ್ ಶೀಟ್ ಇದೆ ಯಾಕೆ ಓದ್ತೀನಿ, 3 ಜಡ್ಜ್ಮೆಂಟ್ ಕಾಪಿ ಇದೆ ಯಾಕೆ ಓದ್ತೀನಿ ಅಂತ ಹೇಳಿದರೆ, ಎಲ್ಲೂ ಕೂಡ ನಾಳೆ 10 ವರ್ಷ ಬಿಟ್ಟು ಯಾರೋ ಕ್ವಶನ್ ಮಾಡಿದ್ರು ಕೂಡ ವಸಂತ್ ಗಿಳಿಯರ್ ಅವತ್ತೇಳಿ ಸರಿ ಅಂತೇಳಿ ಹೇಳಬೇಕು. ಈಗ ನಾನು ಹೇಳ್ತೀನಲ್ಲ, 2 ವರ್ಷದಿಂದ ನಾನು ಪ್ರತಿಪಾದನೆ ಮಾಡಿದ್ದು ಯಾವುದಾದ್ರೂ ಸುಳ್ಳು ಅಂತ ಹೇಳಿದರೆ, ಅದು ನಾನು ಗಮನಕ್ಕೆ ಬಂದರೆ ಅದು ಸುಳ್ಳು ತಪ್ಪಾದರೆ ನಾನು ಅದನ್ನು ಒಪ್ಕೋತೀನಿ. ಆಗ ಹೇಳಕ್ಕೆ ಯಾರಿಗೂ ಸಾಬೀತು ಮಾಡೋಕ್ಕೆ ಇವತ್ತಿನ ತನಕ ಆಗಿಲ್ವಲ್ಲ ಅಂತ ಹೇಳೋದು ನಾನು. ಹೋರಾಟ ಮಾಡೋಕ್ಕೆ ಜಾಸ್ತಿ ಸಮಯ ಇದೆ ತಮಗೆ, ಚಾರ್ಜ್ ಶೀಟ್ಗಳನ್ನು ಓದೋಕ್ಕೆ ಬಹಳ ಟೈಮ್ ಇದೆ ಸರ್. ಯಾಕಂದರೆ ಏನು ಗೊತ್ತಿಲ್ಲದೆ ಏನು ಮಾಡೋಕ್ಕೆ ಹೋಗಬಾರ್ದು. ನಾನು ಹೇಳಿದ್ನಲ್ಲ, ಸ್ಟ್ಯಾನ್ಲಿ ಅವರಲ್ಲಿ ನಾಪತ್ತೆ ಆದವರು ಹೀಗೆ ಆಗಲ್ಪಟ್ರು ಅಂತ ನಾನು ಹೇಳಬಾರ್ದು. ಸ್ಟಡಿ ಮಾಡಬೇಕು, ತನಿಖೆ ಆಗಬೇಕು ಅಂತ ಹೇಳ್ಬೋದು ನಾನು. ಹಾಗಾಗಿ ಈ ಎಲ್ಲರೂ ಇದನ್ನು ಓದೋಕ್ಕಾಗಲ್ಲ. ಅವ್ರು ಯಾರೋ ಹೇಳೋದನ್ನೇ, ಯೂಟ್ಯೂಬರ್ ಹೇಳೋದನ್ನೇ ಸತ್ಯ ಅಂತ ನಂಬ್ಕೊಂಡ್ಬಿಡ್ತಾರೆ. ಬಣ್ಣ ಬಣ್ಣದ ಕಥೆಗಳನ್ನ, ಕರುಣಾಮಯವಾದಂಥ ಕಥೆಗಳನ್ನ, ಎಮೋಷನ್ಸ್, ಹೆಣ್ಣು ಅನ್ನೋದು ದೊಡ್ಡ ಒಂದು ಎಮೋಷನ್. ಸೌಜನ್ಯ ತಾಯಿ ಒಂದು ವೇದಿಕೆಯಲ್ಲಿ ಸೆರಗನ್ನ ಹೀಗೆ ಚಾಚಿ ಗೋಳು ಅಂತೇಳಿ ಅಳ್ತಾರೆ. ಆವಾಗ ಹೆಂಗರಳು ಮರುಗ್ತದೆ, ಪಾಪ ತಾಯಿ ಸೆರಗೊಡ್ಡಿ ಬೇಡ್ತಾಳೆ ಅಂತೇಳಿ. ಅದೇ ಪಕ್ಕದಲ್ಲಿ ಕೂತಂತ ಅಂಬಿಕಾ ಪ್ರಭು ಎನ್ನೋ ಹೆಂಗಸು ಕಣ್ಣು ಹೊಡೆದು ಸ್ಮೈಲ್ ಮಾಡ್ತಾರೆ. ಅಂದ್ರೆ ಡ್ರಾಮಾದ ವಿಡಿಯೋ ಇದೆ, ನಾನು ಕೊಡ್ತೀನಿ ನಿಮಗೆ. ಅಂದ್ರೆ ಒಂದು ಮಗಳ ಸಾವನ್ನ ಯಾರೋ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ನಾನು ಅವರು ಅಷ್ಟು ದೊಡ್ಡ ಮನೆ, ಎಷ್ಟೊಂದು ಸಮಯ ಬೇಕಾ ಅದು ದಂಧೆ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ? ಸರ್ ನಾನು ಹೇಳ್ತೀನಿ, ಅವರನ್ನ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ, ಇದೇ ಸತ್ಯ ಅಂತ ನಂಬಿಸ್ಬಿಟ್ಟಿದ್ದಾರೆ. ನೀವು ಏನು ಹಿಪ್ನೋಟೈಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದವರು, ಒಬ್ಬ ಮನುಷ್ಯನನ್ನ 6th ಸ್ಟೇಜಿಗೆ ತಗೊಂಡು ಹೋದಾಗ ನಿನ್ನ ಎದುರುಗಡೆ ದೇವಿ ಪ್ರತ್ಯಕ್ಷಲಾಗಿದ್ದಾಳೆ ಅಂತ ಹೇಳಿದ್ರೆ ಅವನು ಒಪ್ಕೋತಾನೆ, ಹೌದಲ್ವಾ? ಇದು ಆ ಥರ ಬ್ರೈನ್ ವಾಶಿಗೆ ಒಳಪಟ್ಟಿದ್ದಾರೆ. ಅದು ಸೈನ್ಸ್. ಇದು ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ತುಂಬಿಸ್ಬಿಟ್ಟಿದ್ದಾರೆ. ಇದು ಹಿಂಗೆ 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 ಒಂದು ಸುಳ್ಳನ್ನು 1000 ಸಾರಿ ಹೇಳಿದರೆ ಅದು ಸತ್ಯ ಅಂತ ನಂಬುವ ಅಪಾಯ ಇದೆ. ಮತ್ತೆ ಕೇಳ್ತಾ ಇದ್ದೇನೆ, ಅದೇ ಆರೋಪವನ್ನು ಅವರು ನಿಮ್ಮ ಮೇಲೂ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಅದೇ ರೀತಿಯಾದಂಥದ್ದು ಇದೆ ಅಂತ ಹೇಳಿ. ಅದು ನೆವರ್ ಎಂಡಿಂಗ್ ಡಿಬೇಟ್ ಅಲ್ಲ. ನಾನು ಮಾತಾಡೋದು ಆ ದಾಖಲೆಗಳ ಆಧಾರದ ಅಡಿಯಲ್ಲಿ. ಅವರು ಹೋರಾಟಗಾರರನ್ನ ನಿಮ್ಮ ಸ್ಟುಡಿಯೋಕ್ಕೆ ಕರೆಸಿ 10 ಜನ ಬರಲಿ, ನಾನು ಒಬ್ಬನೇ ಬರ್ತೀನಿ, ಅವ್ರು ನನ್ನ ಕ್ವಶನ್ ಕೇಳಿ ನಾನು ಉತ್ತರ ಕೊಡ್ತೀನಿ, ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿ, ನೋಡೋಣ ಯಾವ ಆಧಾರದಲ್ಲಿ ಮಾತಾಡ್ತಾರೆ. ಈಗ ಮಹೇಶ್ ಶೆಟ್ಟರ್ನ ನಾನು ಜಲದರ್ಶಿನ ಭವನದಲ್ಲಿ ಕೇಳಿದೆ, ನೀವು ಯಾವಾಗ? ಮೈಸೂರಿನಲ್ಲಿ 2023 ಅಕ್ಟೋಬರ್ ತಿಂಗಳಲ್ಲಿ. ನೀವು ಹೆಂಗೆ ಅವ್ರ ಮೇಲೆ ಆರೋಪ ಮಾಡ್ತೀರಿ, ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ನಿಮ್ಗೆ ಏನು ದಾಖಲೆ ಇದೆ ಕೇಳಿದರೆ, ಇಲ್ಲ ಅದು ಸೌಜನ್ಯ ಕುಟುಂಬದವ್ರು ಹೇಳ್ತಾ ಇದ್ದಾರೆ, ಅದ್ರ ಮೇಲೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತಾರೆ. ಸೌಜನ್ಯ ಕುಟುಂಬದವರಿಗೆ ಒಂದು ಚಾನಲಲ್ಲಿ ಕೇಳಿದಾಗ, ಇಲ್ಲ ಮಹೇಶ್ ಶೆಟ್ಟರು ಹೇಳ್ತಾ ಇದ್ದಾರೆ, ಅದ್ರ ಮೇಲೆ ನಾವು ಹೇಳ್ತಾ ಇದೀವಿ ಅಂತಾರೆ. ಇವ್ರು ಯಾರು ದಾಖಲೆಗಳನ್ನ ಯಾವುದೂ ಇಲ್ಲ, ಇವ್ರ ಹತ್ರ ಸಾಕ್ಷಿ ಇಲ್ಲ, ಸುಮ್ಮನೆ ಯಾರು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ವಸಂತ್ ಗಿಳಿಯರ್ ಹೇಳ್ತಾರೆ ಅಂತೇಳಿ ನೀವು ನಂಬ್ಕೊಳಕ್ಕಾಗತ್ತಾ? ವಸಂತ್ ಗಿಳಿಯರ್ನ ಕೇಳಬೇಕು ನೀವು. ಹೌದಪ್ಪ, ನೀನು ಕುಕ್ಕರ್ ಬಾಂಬರ್ ಟಾರ್ಗೆಟ್ ಧರ್ಮಸ್ಥಳ ಆಗಿತ್ತು, ಇಡಿ ಹೇಳಿದೆ, NIA ಹೇಳಿದೆ ಅಂತೀಯಾ, ಡಾಕ್ಯುಮೆಂಟ್ ಕೊಡು ಅಂತ ಕೇಳಬೇಕು, ಕೊಡ್ತೀನಿ ನಾನು ಅವಾಗ. ಅದು ಸತ್ಯ ಅನ್ನೋದು ನಿಮಗೆ ಮಾತ್ರ ಜೀವನ ಇದೆ, ನಂಬಿಕೆ ಇದೆ, ಆಸೆ ಇದೆ. ಅವರಿಗೆಲ್ಲ ಕನಸುಗಳಿಲ್ವಾ? ಅವ್ರಿಗೆ ಜೀವನ ಮಾಡಬೇಕು ಅಂತ ಇಲ್ವಾ? ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಸುಳ್ಳು ಹೇಳಿ ಕೊನೆಗೆ ಶಿಕ್ಷೆ ಆಗುತ್ತೆ ನಮಗೆ ತಪ್ಪಾದ್ರೆ ಅನ್ನೋ ಅರಿವಿರಲ್ವಾ ಅಂತೀರಾ ಅವರಿಗೆ? ಸರ್, ಈಗ BNS ಆ್ಯಕ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಹೌದು. ಅಥವಾ ನೀವು ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ವಸಂತ್ ಗಿಳಿಯರ್ ಒಂದು ಚಿನ್ನ ಕದ್ದ, ಸುಳ್ಳು ಪ್ರಕರಣ. ಸುಳ್ಳು ಪ್ರಕರಣಕ್ಕೆ ನಮ್ಮ IPC ಸೆಕ್ಷನಲ್ಲಿ ಎಂತ ದೊಡ್ಡ ಶಿಕ್ಷೆ ಇದೆ, ಬೇಲ್ ತಗೊಂಡು ಹೊರಗಡೆ ಬರ್ತೀರಿ. ವಸಂತ್ ಗಿಳಿಯರ್ ಚಾರಿತ್ರ್ಯ ಹಣನ ಆಯ್ತಲ್ಲ, ತನಿಖೆ ಆಗಿ ಕೋರ್ಟಲ್ಲಿ ಹೋಗಿ 1 ವರ್ಷ 2 ವರ್ಷ ಟ್ರಯಲ್ ಆಗೋದ್ರ ತನಕ ಅವ್ನು ಕಳ್ಳನೇ ಅಲ್ವಾ ವಸಂತ್ ಗಿಳಿಯರು? ಇದು ಸರ್ ಆರೋಪ ಮಾಡೋದು ವಿಕ್ರಮಾದಿತ್ಯನ ಮೇಲೆ. ವಿಕ್ರಮಾದಿತ್ಯನ ಕತೆ ಅದು ಸುಳ್ಳು ಕತೆ ಇರ್ಬೋದು, ಆದ್ರೆ ಅದು ನೀತಿ ಕತೆ. ಅದು
ಅವನ ಮೇಲೆ ಅಪವಾದ ಬಂತು. ಒಂದು ಅವನು ಯಾವುದೋ ಒಂದು ರತ್ನಮಾಲೆಯನ್ನ ಒಂದು ಶನಿ ಮಹಾರಾಜರು ಹೇಳ್ತಾ ಇದ್ರು, ಪಕ್ಷಿ ನುಂಗ್ತು ಅಂತ ಹೇಳಿದ್ರೆ ಯಾರು ನಂಬೋರು ಇರಲಿಲ್ಲ. ಇದು ಬಹಳ ಅಪವಾದ ಮಾಡೋದು, ಆರೋಪ ಹಾಕೋದು ಬಹಳ ಸುಲಭ. ಅಲ್ಲ ಅಂತೇಳಿ ಸಾಬೀತು ಮಾಡ್ಕೊಳ್ಳೋನು ಅವ್ನು ಹೊಡ್ಕೋಬೇಕಲ್ವಾ, ಅವ್ನು ತನಿಖೆಗೆ ಒಳಪಡಬೇಕು. ನೋಡಿ, ಆ 3 ಜನ ಯುವಕರು ನಾರ್ಕೋ ಅನಾಲಿಸಿಸ್ಗೆ ತಮ್ಮನ್ನು ತಾವು ಒಡ್ಡುಕೊಳ್ತಾರೆ. ಯಾವ ವೈಜ್ಞಾನಿಕ ಪರಿಶೀಲನೆಗೆ ಕೂಡ ನಾವು ಬರ್ತೀವಿ ಅಂತ ಹೇಳ್ತಾರೆ. ಅದೇ ಅತ್ಯಾಚಾರಿ ಅಂತೇಳಿ 2 ತನಿಖಾ ಸಂಸ್ಥೆ. ಏನು ಸರ್ CBI ಅಂತ ಹೇಳಿದ್ರು ಮಕ್ಕಳಾಟನ? ಈ ದೇಶದಲ್ಲಿ ಲಾಲು ಪ್ರಸಾದ್ ಯಾದವ್ ಜೈಲಿಗೆ ಹೋಗಿಲ್ವಾ? ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯದವ್ರು ಜೈಲಿಗೆ ಹೋಗಿಲ್ವಾ? ಜಯಲಲಿತಾ ಜೈಲಿಗೆ ಹೋಗ್ಲಿಲ್ವಾ? 1000 ಕೋಟಿ ಶ್ರೀಮಂತರು ಗಣಿ ಮಾಫಿಯಾದಲ್ಲಿ ಜೈಲಿಗೆ ಹೋಗ್ಲಿಲ್ವಾ? ಅವರೆಲ್ಲರಿಗಿಂತ ಸ್ಟ್ರಾಂಗ್ ಧರ್ಮಸ್ಥಳದವರು. CBI ಬಂದು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿರೋದು. ಕರೆಕ್ಟ್. ಆ ಚಾರ್ಜ್ ಶೀಟ್ ಅಲ್ಲಿರುವಂಥ ದಾಖಲೆಗಳನ್ನು ನೀವು ಸ್ಟಡಿ ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ ಯಾರು ತಪ್ಪು ಮಾಡಿದಾರಂತ. ಅವನು ಒಪ್ಕೊಳ್ಳಲ್ಲ, ನಾನು ನಾರ್ಕೋ ಅನಾಲಿಸಿಸ್ಗೆ ಒಪ್ಪಲ್ಲ ಅಂತಾನೆ. ನಿರಪರಾಧಿ ಹುಡುಗರು ಅಂತೇಳಿ ಎಲ್ಲ ತನಿಖೆಯಲ್ಲೂ ಪ್ರೂವ್ ಆದವ್ರನ್ನ ಪರಿಶೀಲನೆ ಮಂಪರು ಪರೀಕ್ಷೆ ಮಾಡಿ ಅಂತಾರೆ. ಅವರು ಮಾಡ್ಕೊಂಡು ಬಂದು ಹೈಕೋರ್ಟ್ ಕೂಡ ಅವ್ರನ್ನ ನಿರ್ದೋಷಿ ಅಂತೇಳಿ ಕ್ಲೀನ್ ಚಿಟ್ ಕೊಟ್ಟ ಮೇಲೂ ಕೂಡ ಅವ್ರ ಹೆಸರನ್ನೇ ಇವತ್ತು ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಿದ್ರೆ ಧೀರಜ್ ಜೈನ್ನ ಹೆಂಡತಿ ಹೆಣ್ಣಲ್ವಾ? ಉದಯ್ ಜೈನ್ನ ಮಗಳು ಹೆಣ್ಣಲ್ವಾ? ಮಲ್ಲಿಕ್ ಜೈನ್ನ ಹೆಂಡತಿ ತಾಯಿ ಹೆಣ್ಣಲ್ವಾ? ಅವ್ರ ಕಣ್ಣೀರಿಗೆ ಬೆಲೆ ಇಲ್ವಾ? ಓಕೆ. ಹಾಗಿದ್ರೆ ಒಬ್ಬ ಸಂತೋಷ್ ರಾವ್ ತಾಯಿ ಹೆಣ್ಣು ಅಂತೇಳಿ ಇವರು ಹೇಳಿದರು, ಸೌಜನ್ಯ ತಾಯಿ ಹೆಣ್ಣು ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರು ಹೆಣ್ತಿರು. ನನಗೆ ಒಬ್ಬ ಹೇಳ್ತಾನೆ, ಪಕ್ಕದಲ್ಲಿ ಕ್ಲಾಸಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋ ಮಗು ಹೇಳ್ತು ನನ್ನ ಮಗಳಿಗೆ, ನಿನ್ನ ಅಪ್ಪ ರೇಪಿಸ್ಟು, ಪೇಪರಲ್ಲಿ ಬಂದಿದೆ, ಟಿವಿಯಲ್ಲಿ ಬರ್ತಿದೆ ಅಂತ ಹೇಳ್ತದೆ, ನಾನೇನು ಕೊಡಲಿ ಉತ್ತರ ನನ್ನ ಮಗಳಿಗೆ ಅಂತ ಅವ್ನು ಕೇಳ್ತಾನೆ. ನೀವೇನು ಉತ್ತರ ಕೊಡ್ತೀರಿ ಸರ್? ಪ್ರತಿದಿನ ಸಾಯ್ತಾನಲ್ಲ ಅವನು. ಸೌಜನ್ಯ ಸತ್ತೋದ್ಲು, ಇವನ್ ಹೆಂಡತಿ ಪ್ರತಿದಿನ ಸಾಯ್ತಾಳೆ. ಸಮಾಜದ ಮುಂದೆ, ಚುಚ್ಚುನುಡಿಯ ಮುಂದೆ, ಅವಮಾನದ ಮುಂದೆ, ಅಸಹಾಯಕತೆ. ಯಾರ ಹತ್ರ ಹೇಳ್ಕೊಳ್ಳಿ ನೋವನ್ನ, ಸಂಕಟವನ್ನ? ಯಾರ ಮುಂದೆ ಕಣ್ಣೀರು ಹಾಕ್ಲಿ? ಕಣ್ಣೀರು ಹಾಕಿದ್ರು ಹೇಳ್ತಾರೆ ಆತ್ಮಹತ್ಯೆ ಅವನೊಬ್ಬ ಮೊನ್ನೆ ಉದಯ್ ಜೈನು ರಾಷ್ಟ್ರಪತಿಗೆ ನಾನು ಅರ್ಜಿ ಬರೀತೇನೆ ಸರ್, ನನಗೆ ದಯಾಮರಣದ ಬಗ್ಗೆ ಕೇಳ್ತಾನೆ. ಸರ್, ನಾನು ಸುಸೈಡ್ ಮಾಡ್ಕೊಂಡ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವ್ನು ತಪ್ಪು ಮಾಡಿದಾನೆ, ಅದಕ್ಕೆ ಸುಸೈಡ್ ಮಾಡ್ಕೊಂಡು ಸತ್ತ ಅಂತಾರೆ ಸರ್ ಅಂತ ಉದಯ್ ಜೈನ್ ಹೇಳ್ತಾನೆ ಸರ್. ಹಾಗಿದ್ರೆ ಅವರ ಸಂಕಟ, ನೋವಿಗೆ, ಯಾತನೆಗೆ, ನಿದ್ದೆ ಸುಟ್ಟ ರಾತ್ರಿಗಳಿಗೆ ಯಾರು ಬೆಲೆ ಕೊಡೋದು? ಇದು ಅಪರಾಧಿ ಅಂತೇಳಿ ಪರಿಗಣಿಸಲ್ಪಟ್ಟವ CBI, COD, ಪೊಲೀಸ್ ಅಪರಾಧಿ ಅಂತ ಹೇಳ್ದವನು ನಾರ್ಕೋ ಅನಾಲಿಸಿಸ್ಗೆ ಒಪ್ಪಲ್ಲ, ನನ್ನ ತನಿಖೆ ಮಾಡಬಾರ್ದು ಅಂತೇಳಿ ಬರೆದು ಕೊಡ್ತಾನೆ. ಈ ಹೋರಾಟಗಾರರು ಹೇಳಿಲ್ಲ ನಾಳೆ, ನಾನು ಅದನ್ನೇ ಹೇಳೋದು, ಅವನನ್ನು ಕರ್ಕೊಂಡು ಬರ್ರಿ, ಕರ್ಕೊಂಡು ಬಂದು ನಾರ್ಕೋ ಅನಾಲಿಸಿಸ್ ಮಾಡಲಿ. ನಿರಪರಾಧಿ ಅಂತೇಳಿ ಅವನು ಸಾಬೀತಾದರೆ ಅವನ ಪಾದಪೂಜೆ ನಾನು ಮಾಡ್ತೀನಿ. ಹೋರಾಟಗಾರರ ಮನೇಲಿ ಹೋಗಿ ಜೀತಕ್ಕೆ ನಿಲ್ತೀನಿ ನಾನು. ನನಗೆ ಏನು ಯಾಕೆ ಅದು ಮಾಡ್ತಾ ಇಲ್ಲ? ಹಾಗಿದ್ರೆ ಸಂತೋಷ್ ರಾವ್ ಇದ್ದಾನಲ್ಲ, ಈಗ ಈ ಸಮಾಜದ ನಡುವೆ ಬದುಕೊಂಡಿದ್ದಾನೆ, ಶೃಂಗೇರಿಯಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾನೆ. ಅವನು ಶೃಂಗೇರಿಯಲ್ಲಿ ಕೆಲಸ ಮಾಡುವಾಗ ರವಿ ಅನ್ನೋ ಹೆಸರಲ್ಲಿದ್ದ. ಹೌದಾ? ಹೌದು. ಸೈಂಟ್ ಫಿಲೋಮಿನಾ ಕಾಲೇಜಿನ ಹುಡುಗಿಯನ್ನು ಕೈ ಹಿಡಿದು ಎಳೆದಿರೋ ಪ್ರಕರಣ ಆಗಿದೆ. ಸುದರ್ಶನ್ CPI ಇದ್ರು, ಪುತ್ತೂರು ಸರ್ಕಲ್ ಆದ ಘಟನೆ, ಪಿಟಿಷನ್ ಆಗಿತ್ತು ಅವನ ಮೇಲೆ. ಅವನ ಸೆಲ್ಫ್ ಹಾರ್ಮ್ ಮಾಡ್ಕೊಂಡಿರುವಂಥ ರೆಕಾರ್ಡ್ಗಳಿವೆ. ಓಕೆ. ಅವನಿಗೆ ಫಿಮೋಸಿ ಎಲ್ಲ ಇದೆ ಸರ್. ಜನ ಅವನಲ್ಲ, ಅವನು ನಿರಪರಾಧಿಯನ್ನ ಮಾಡಿದ್ಯಾರು? ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಇದ್ರು ಕೂಡ ನಿರಪರಾಧಿ ಗಿರೀಶ್ ಮಟ್ಟಣ್ಣನವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು, ಬಾಂಬ್ ಇಟ್ಟದ್ದು ನಾನೇ ಅಂತೇಳಿ ಒಪ್ಕೊಂಡಿದ್ದ, ಕೋರ್ಟಲ್ಲಿ ಖುಲಾಸೆ ಆಗ್ತಾನೆ. ಹಾಗಿದ್ರೆ ಬಾಂಬ್ ಇಟ್ಟಿದ್ದು ಯಾರು ಅಂತೇಳಿ ಗಿರೀಶ್ಗೆ ಕೇಳಕ್ಕಾಗತ್ತ ನಾವೀಗ?